ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಅಮ್ಮನವರ ಅಗ್ನಿಕುಂಡ ಜಾತ್ರಾ ಮಹೋತ್ಸವ ಇಂದು ಸಹಸ್ರಾರು ಭಕ್ತರ ನಡುವೆ ಸಂಪನ್ನಗೊಂಡಿತು. ತಿಪಟೂರು ತಾಲೂಕಿನ ಶ್ರೀ ಕ್ಷೇತ್ರ ದೊಡ್ಡ ಮಾರ್ಪನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ರುದ್ರಕಾಳಿ ಪೀಠ ಮಠದ ಆವರಣದಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ಸ್ವಾಮಿಯವರಿಗೆ ಬಿಲ್ವಾರ್ಚನೆ, ಪಂಚಾಮೃತ ಅಭಿಷೇಕ, ಬಳಿಕ ವೀರಭದ್ರ ಸ್ವಾಮಿಗೆ ಮತ್ತು ಭದ್ರಕಾಳಮ್ಮನವರಿಗೆ ವಿಶೇಷ ಅಲಂಕಾರ ಮಾಡುವ ಮೂಲಕ ಮಹಾಮಂಗಳಾರತಿ ಜರುಗಿತು. ಜಾತ್ರಾ ಮಹೋತ್ಸವಕ್ಕೆ ತಿಪಟೂರು ತಾಲೂಕಿನ ಭಕ್ತರು ಮಾತ್ರವಲ್ಲದೆ ನೆರೆಹೊರೆಯ ಹಾಸನ, ಚಿಕ್ಕಮಗಳೂರು, ಹಾವೇರಿ, ಕೊಪ್ಪಳ, ತುಮಕೂರು ಮುಂತಾದ ಭಾಗಗಳಿಂದ ಆಗಮಿಸಿ ಅಮ್ಮನವರ ಹರಕೆಯನ್ನ ತೀರಿಸುವ ಮೂಲಕ ಭಕ್ತಿಯನ್ನ ಸಮರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ರುದ್ರಕಾಳಿ ಪೀಠದ ಧರ್ಮಾಧಿಕಾರಿ ಶ್ರೀ ರೇಣುಕಾ ಗುರೂಜಿಯವರು, ಮನುಷ್ಯ ಇಂದು ಗುರುಗಳನ್ನ ಮರೆಯುತ್ತಿದ್ದಾರೆ. ಗುರುವಿನ ಭಕುತಿಗೆ ಒಲಿಯದೆ ಅನ್ಯ ಮಾರ್ಗದಲ್ಲಿ ನಡೀತಾ ಇರುವುದೇ ಭೂಮಿಯ ಮೇಲೆ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇವೆ. ಗುರುವಿಗೆ ಶಿಷ್ಯನಾಗುವ ಬದಲು ಗುಟುಕು ನೀರು ಕುಡಿಸುವ ಮೂಲಕ ತನ್ನ ದುರ್ಬುದ್ಧಿಯನ್ನ ತೋರಿಸುತ್ತಿದ್ದಾನೆ. ಕ್ಷಣಿಕ ಸುಖಕ್ಕಾಗಿ ಅನ್ಯ ಮಾರ್ಗವನ್ನ ಹಿಡಿದು ಬದುಕನ್ನೇ ನಾಶ ಮಾಡಿಕೊಳ್ತಿದ್ದಾನೆ ಎಂದರು. ಕ್ಷೇತ್ರವೇ ಬೇರೆ, ಭದ್ರಕಾಳಮ್ಮನವರ ಕ್ಷೇತ್ರವೇ ಬೇರೆ. ಅವ್ರಿಗೂ ಇವ್ರಿಗೂ ಸಂಬಂಧ ಉಂಟೆ ವಿನಃ ಕ್ಷೇತ್ರದಲ್ಲಿ ಅವ್ರಿಗೂ ಇವ್ರಿಗೂ ಯಾವುದೇ ರೀತಿಯಾದಂಥ ವಲಸಿನ ಒಂದು ವಾಸನೆ ತಗಲತಕ್ಕಂಥದ್ದು ವಿಚಾರ ಇಲ್ಲ. ಅದ್ರ ಹೆಚ್ಚಿನ ಜವಾಬ್ದಾರಿ ತಾಯಿನೇ, ಕ್ಷೇತ್ರ ಪಾಲಿಕೆ ಅಲ್ವಾ, ತಾಯಿನೇ ತಗೊಂಡಿರ್ತಕ್ಕಂಥದ್ದು. ಇಲ್ಲಿ ಅಮ್ಮನವರು ಬಂದಂಥ ಭಕ್ತರ ಕಷ್ಟವನ್ನು ವರ್ಷಪೂರ್ತಿ ಹೊಡೆಯತಕ್ಕಂಥದ್ದು. ಏನು ಮಾಡ್ತಾರೆ ಅಂತಂದರೆ, ಬರವಣಿಗೆ ಮೂಲಕವಾಗಿ ಅವರ ಸಂಕಷ್ಟಗಳನ್ನು ತಿಳಿಸ್ತಕ್ಕಂಥದ್ದು, ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಒಂದು ತಡೆ ಹೊಡೆಯೋದ್ರ ಮೂಲಕವಾಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ವರ್ಷಪೂರ್ತಿ ಭಕ್ತರುಗಳು ಇಲ್ಲಿ ಬಂದು ಕಷ್ಟವನ್ನು ಹರಿಸ್ಕೊಂಡು ಹೋದಂಥವ್ರು ಎಲ್ಲ ಸಾಗರೋಪಾದಿಯಲ್ಲಿ ಬಂದು ಅವಳಿಗೆ ಹರಕೆ ತೀರಿಸ್ತಕ್ಕಂಥದ್ದೇ ಬಹಳ ವಿಶೇಷ. ನಾನು ಹೇಳಿದೆ, ಗುರುವಿನ ಗುಲಾಮನಾಗೋ ತನಕ ದೊರೆಯದಂಡ ಮುಕ್ತಿ ಅನ್ನುವಂಥ ಒಂದು ಮಹಾ ಆಶೋಕ್ತಿ ಇತ್ತು, ಮತ್ತು ವಾಕ್ಯ ಇತ್ತು. ಈಗ ಕಲಿಗಾಲದಲ್ಲಿ ಏನಾಗಿದೆ, ಗುರುವಿಗೆ ಗುಟುಕು ನೀರು ಕುಡಿಸುವ ತನಕ ದೊರೆಯದಂಡ ಮುಕ್ತಿನ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟೈತೆ. ನೀವು ಉದಾಹರಣೆ, ಯಾರು ಕಷ್ಟದಲ್ಲಿರ್ತೀರಿ, ನೀವು ಸಹಾಯ ಮಾಡಿ, ನಾಳಿಕೆ ಅವನಿಂದ ಒದೆ ತಿನ್ನಕ್ಕೆ ನೀವು ರೆಡಿಯಾಗಿರ್ಬೇಕು. ಅವನು ನಿಮ್ಗೆ ವಾಪಸ್ಸು ನಿಮಗೆ ದುಡ್ಡು ಕೊಡೋದಾಗಲಿ, ನೀವು ಒಂದು 10,000 ದುಡ್ಡು ಕೊಟ್ಟು ನೋಡಿ, 10,000 ದುಡ್ಡು ಕೊಟ್ಬಿಟ್ಟು ಅವ್ನು ವಾಪಸ್ ಕೇಳಿ, 1 ಸರಿ 2 ಸರಿ ಉತ್ತರ ಹೇಳ್ತಾನೆ, 4ನೇ ಸರಿಗೆ ಅವನು ವರ್ಚಸ್ಸೇ ಬೇರೆ ಆಗ್ತದೆ. ಇಲ್ಲ ಯಾವ್ದಾದ್ರು ದೇವ್ರಿಗೋಗಿ ಕೈ ಮುಗಿತಾನೆ, ಇಲ್ಲ ಯಾವನ್ನಾರು ರೌಡಿ ಬಿಟ್ಟು ಹೊಡೆಸ್ತಾನೆ, ಇಲ್ಲ ಅಂತಂದ್ರೆ ಮಾಟ ಮಂತ್ರಗಳನ್ನು ಮಾಡಿ ನಮ್ಮನ್ನು ಆಟ ಆಡಿಸ್ಬಿಡ್ತಾನೆ. ಇದನ್ನೇ ನಾನು ಹೇಳೋದು, ನಿಯತ್ತಿಗೆ ಇದು ಕಾಲ ಅಲ್ಲ, ಗುರುವಿಗೆ ಯೋಗ್ಯವಾದಂಥ ಕಾಲ ಇದಲ್ಲ. ಹಾಗಾಗಿ ಅನೇಕ ವಿದ್ಯಮಾನಗಳಿದ್ದು, ತುಂಬ ವಿದ್ಯೆಗಳಿದ್ದು, ಆ ವಿದ್ಯೆಗಳೆಲ್ಲವೂ ಕೂಡ ಗೌಣವಾಗೋದಕ್ಕೆ ಕಾರಣ ಗುರುವಿಗೆ ಯಾರು ಗುಲಾಮರಾಗ್ತಾ ಇಲ್ಲ. ಯಾವಾಗ ಗುರುವಿಗೆ ಗುಟುಕು ನೀರು ಕುಡಿಸೋಕ್ಕೆ ಶುರುವಾದ್ರೋ ಗುರುವು ತನ್ನೊಳಗಿರ್ತಕ್ಕಂಥ ಮಹಾವಿದ್ಯೆಯನ್ನ, ಮಹಾ ಚೈತನ್ಯವನ್ನ ಹೇಳ್ಕೊಡೋದನ್ನ ನಿಲ್ಲಿಸಿದಾಗ ನಮಗೆ ಕೈಲಾಸಕ್ಕೆ ಹೋಗೋ ದಾರಿ ತಪ್ಪಿತು, ಚಂದ್ರಲೋಕಕ್ಕೆ ಹೋಗೋ ದಾರಿ ತಪ್ಪಿತು. ಈಗ ನಾವು ಪುರಾಣಗಳಲ್ಲಿ ಓದಿದ್ದೀವಿ, ಋಷಿಮುನಿಗಳಿದ್ರು ಕೂತಲ್ಲೇ. ಇವತ್ತು ಉದಾಹರಣೆ ಅದಕ್ಕೆ ಸತ್ಯ ಅಂತಂದ್ರೆ, ನೀವು ಚರಕ ಸಂಹಿತೆಯನ್ನ ಕೇಳಿರ್ಬೋದು. ಚರಕ ಸಂಹಿತೆ ಅಂದರೆ ಇವತ್ತು ಒಬ್ಬೊಬ್ರು ಕೂಡ ಒಂದೊಂದು ಪಾರ್ಟ್ಸನ್ನ ಅಧ್ಯಯನ ಮಾಡ್ತಾ ಇದೀವಿ. ಕಣ್ಣಿಗೊಬ್ಬ, ಕಿವಿಗೊಬ್ಬ, ಕಾಲಿಗೊಬ್ಬ, ಕೂದ್ಲಿಗೊಬ್ಬ, ಕೊನೆ ಪಕ್ಷ ಕೂದ್ಲಿಗೂ ಒಬ್ಬ ಆರ್ಟಿಸ್ಟ್, ಇದು ಒಂದು ಸ್ಪೆಷಲಿಸ್ಟ್ ಇದ್ದಾನೆ, ಏರ್ ಸ್ಪೆಷಲಿಸ್ಟು ಅಂತ. ಅವತ್ತು ಹಳ್ಳಿಗಳಲ್ಲಿ ಒಬ್ಬರೇ ಪಂಡಿತರಿದ್ರು. ನಾಯಿ, ಕತ್ತೆ, ಕುರಿ, ಎತ್ತು, ಎಮ್ಮೆ, ಮನುಷ್ಯರಿಗೂ ಸಹ ಅವರು ಒಂದೇ. ಇವತ್ತೊಂದು ಜ್ವರ ಕಂಡುಹಿಡಬೇಕು ಅಂತಂದ್ರೆ ಒಂದು ಬ್ಲಡ್ ಕಲ್ಚರ್ ಅಂತ ಮಾಡಿಸ್ಬೇಕು, ಯೂರಿನ್ ಕಲ್ಚರ್, ಅಷ್ಟರೊಳಗೆ 8,000 ಹೊರಟೋಗ್ತದೆ. ಬಡವ ದುಡಿಯೋದು 500 ರೂಪಾಯಿ, 8,000 ಎಲ್ಲಿ ತಂದ? ಈ ವಿದ್ಯೆಗಳು ಹಾಳಾಗೋಗಿರೋದ್ರಿಂದ ಇವತ್ತು ಗುರುವಿಗೆ ಗುಲಾಮರಿಲ್ಲ, ಗುರುವಿಗೆ ಗುಟುಕು ನೀರು ಕುಡಿಸೋರೆ ಜಾಸ್ತಿ. ಹಾಗಾಗಿ ವಿದ್ಯೆಗಳು ಹೇಳಿಕೊಡ್ತಾ ಇಲ್ಲ. ನನ್ನ ಜೀವನದಲ್ಲಿ ಎದುರಿಸಿದ ಕಷ್ಟಗಳು ಹಲವಾರು. ಕೊನೆಗೆ ನನ್ನ ಸ್ನೇಹಿತರೊಬ್ಬರು ತಿಳಿಸಿದ ರೀತಿಯಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದು ಹರಕೆಯನ್ನು ಹೊತ್ತಿದ್ದೆ. ಹೊತ್ತ ಬಳಿಕ ನನ್ನ ಸಂಕಷ್ಟಗಳು ಕೇವಲ 3-4 ತಿಂಗಳಲ್ಲಿ ಬಗೆಹರಿದಿದೆ. ಜಗತ್ತಿನಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದರೂ ಶಕ್ತಿ ಹೊಂದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂತಾರೆ ಭಕ್ತರೊಬ್ಬರು. ಬಂದು ಎಲುವಿಗೆ ಅಂತ ಸವಣೂರು ತಾಲೂಕು, ಹಾವೇರಿ ಜಿಲ್ಲೆ. ನಮಗೆ ಇಲ್ಲಿ ಸ್ವಾಮಿ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇರುತ್ತಲ್ಲ. ಯಾಕಂದರೆ ಎಲ್ಲೇ ಆಗಲಿ ನಂಬಿ ಕೆಟ್ಟವರಿಲ್ಲವೋ ಮನುಜ ಅಂತ ಹೇಳಿದ್ದಾರೆ. ಹಾಗೆ ಪ್ರತಿಯೊಬ್ಬ ಭಕ್ತರಿಗೂ ಒಂದು ವಿಶೇಷವಾಗಿ ಯಾವುದೇ ದೇವರಾಗಲಿ ಒಂದು ನಂಬಿಕೆ ಇರಲೇಬೇಕಂತಾರೆ. ಕೆಲವೊಂದಿಷ್ಟು ಕಷ್ಟಗಳು ಹೇಳ್ಕೊಂಡು ಬಂದವರು ಇದ್ದಾರೆ, ನಾವು ನೋಡೋದು. ಅವರು ಪರ್ಸ್ನಲ್ ಏನೇನು ಪ್ರಾಬ್ಲಮ್ ಇದೆ, ಕೆಲವೊಬ್ಬರಿಗೆ ಮದುವೆ ಇದು ಇರ್ಬೋದು, ಇಲ್ಲ ಮಕ್ಕಳಾಗದೇ ಇರೋದು, ವಾಮಾಚಾರ, ಈ ಥರ ಎಲ್ಲ ಬಂದು ಕೇಳ್ಕೊಂಡಿದ್ದಾರೆ ಅಮ್ಮನವ್ರ ಹತ್ರ ತಡೆ ಪೂಜೆ ಮಾಡಿಕೊಂಡು ಒಂದು ಪ್ರಶ್ನೆ ಹಾಕಿದಾಗ ಅವ್ರು ಹೇಳಿದರು, ಅಲ್ಲಿ ಅಮ್ಮನವರು ಅರಿಶಿನ ಮಂಡಲ ಬರವಣಿಗೆಯಲ್ಲಿ ಹೇಳಿದರು, ಇಲ್ಲ ಮಗನೇ, ನಿನಗೆ ಈ ಥರ ಯೋಗ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಕೊಡ್ತೀವಿ ಅಂತ ಹೇಳಿದರು. ಆ ಥರ ಹೇಳಿದಾಗ ಅವರು ಕೆಲವೊಂದಿಷ್ಟು ಜನ ಭಕ್ತರಿಗೆಲ್ಲ ಸಕ್ಸಸ್ ಆಯಿತು.
ಆಮೇಲೆ ನಾವು ನೋಡೋಣ ನಮಗೂ ನಂಬಿಕೆ ಇರಲ್ಲ. ಯಾಕೆ ಒಂದೇ ಸರಿ ಬಂದ್ಬಿಟ್ಟು ಅಮ್ಮನವ್ರ ಹತ್ರ ಈ ಥರ ಇದೆ ಅಂತ ತಕ್ಷಣ ನಾವು ಬಂದು ಕೇಳೋಕ್ಕೆ ಆಗಲಿಲ್ಲ. ಆಮೇಲೆ ನೋಡೋಣ ಒಂದು ಪ್ರಶ್ನೆ ಕೇಳೋಣ ಅಂತ ನಾವು ಕೇಳಿದ್ವು. ಅದರಲ್ಲಿ ಸಕ್ಸಸ್ ಕಾಣ್ತಾ ಬಂತು. ಸ್ವಲ್ಪ ಟೈಮ್ ಬೇಕು ಮಗನೇ, ನಿನ್ನ ಕೆಲಸ ಆಗುತ್ತೆ ಅಂತ. ಆಯ್ತಮ್ಮ ನೋಡೋಣ, ನಮಗೆ ಒಂದು ಸ್ವಲ್ಪ ಅವಧಿ ಕೊಡುವ, ಮಾಡ್ತಾಯಿದ್ದೀವಿ. ಈ ಕೆಲಸ 90% ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ನಮಗೆ ಕೈಲಿ ಅಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಸೇವೆ ಮಾಡ್ತಾ ಹೋಗ್ತಾ ಇದ್ದೀವಿ.